ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಹಾಕೊಳ್ಳೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಇದೆಲ್ಲವೂ ಕೂಡ ಸಿಎಂ ಕುರ್ಚಿ ಕಾರಣಕ್ಕಾಗಿ ನಡೆದಿದ್ದು ಅಂತ ಹೇಳಿ ಇರುವ ಚರ್ಚೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಹೊರಟ್ರ. ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಈಗ ಬಿದ್ದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ನ ಬಳಿಕ ದೆಹಲಿ ಯಾತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಧರಣಿ ಇದೆ. ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ, ಮತಗಳವು ಅಭಿಯಾನವನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶ ದೆಹಲಿಯಲ್ಲಿ ಇದೆ. ಹೀಗಾಗಿ ಈ ನೆಪದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗಾರಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಜಟಾಪಟಿಯನ್ನ ಹೈಕಮಾಂಡೇ ಈ ಒಂದು ಸಂದರ್ಭದಲ್ಲಿ ಬಗೆಹರಿಸುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಈಗ ಕಾಡ್ತಾ ಇದೆ. ಸಿಎಂ ಕುರ್ಚಿಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಬಹುಶಃ ಇಬ್ರೂ ನಾಯಕರು ದೆಹಲಿಯಲ್ಲಿ ಇವತ್ತು ಇರೋದ್ರಿಂದಾಗಿ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡಿ ಒಂದು ತಾರ್ಕಿಕವಾದಂತ ಅಂತ್ಯ ಈ ಹೊತ್ತಿಗೆ ಕಾಣಬಹುದು ಅನ್ನೋದು ಈ ಹೊತ್ತಿನವರೆಗೂ ಕೂಡ ತಿಳಿದು ಬರ್ತಿರುವಂತ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಹಾಕೊಳ್ಳೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಇದೆಲ್ಲವೂ ಕೂಡ ಸಿಎಂ ಕುರ್ಚಿ ಕಾರಣಕ್ಕಾಗಿ ನಡೆದಿದ್ದು ಅಂತ ಹೇಳಿ ಇರುವ ಚರ್ಚೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಹೊರಟ್ರ. ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಈಗ ಬಿದ್ದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ನ ಬಳಿಕ ದೆಹಲಿ ಯಾತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಧರಣಿ ಇದೆ. ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ, ಮತಗಳವು ಅಭಿಯಾನವನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶ ದೆಹಲಿಯಲ್ಲಿ ಇದೆ. ಹೀಗಾಗಿ ಈ ನೆಪದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗಾರಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಜಟಾಪಟಿಯನ್ನ ಹೈಕಮಾಂಡೇ ಈ ಒಂದು ಸಂದರ್ಭದಲ್ಲಿ ಬಗೆಹರಿಸುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಈಗ ಕಾಡ್ತಾ ಇದೆ. ಸಿಎಂ ಕುರ್ಚಿಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಬಹುಶಃ ಇಬ್ರೂ ನಾಯಕರು ದೆಹಲಿಯಲ್ಲಿ ಇವತ್ತು ಇರೋದ್ರಿಂದಾಗಿ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡಿ ಒಂದು ತಾರ್ಕಿಕವಾದಂತ ಅಂತ್ಯ ಈ ಹೊತ್ತಿಗೆ ಕಾಣಬಹುದು ಅನ್ನೋದು ಈ ಹೊತ್ತಿನವರೆಗೂ ಕೂಡ ತಿಳಿದು ಬರ್ತಿರುವಂತ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಹಾಕೊಳ್ಳೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಇದೆಲ್ಲವೂ ಕೂಡ ಸಿಎಂ ಕುರ್ಚಿ ಕಾರಣಕ್ಕಾಗಿ ನಡೆದಿದ್ದು ಅಂತ ಹೇಳಿ ಇರುವ ಚರ್ಚೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಹೊರಟ್ರ. ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಈಗ ಬಿದ್ದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ನ ಬಳಿಕ ದೆಹಲಿ ಯಾತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಧರಣಿ ಇದೆ. ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ, ಮತಗಳವು ಅಭಿಯಾನವನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶ ದೆಹಲಿಯಲ್ಲಿ ಇದೆ. ಹೀಗಾಗಿ ಈ ನೆಪದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗಾರಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಜಟಾಪಟಿಯನ್ನ ಹೈಕಮಾಂಡೇ ಈ ಒಂದು ಸಂದರ್ಭದಲ್ಲಿ ಬಗೆಹರಿಸುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಈಗ ಕಾಡ್ತಾ ಇದೆ. ಸಿಎಂ ಕುರ್ಚಿಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ.
ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಬಹುಶಃ ಇಬ್ರೂ ನಾಯಕರು ದೆಹಲಿಯಲ್ಲಿ ಇವತ್ತು ಇರೋದ್ರಿಂದಾಗಿ ಇಬ್ಬರನ್ನು ಕೂಡ ಕರೆಸಿ ಮಾತನಾಡಿ ಒಂದು ತಾರ್ಕಿಕವಾದಂತ ಅಂತ್ಯ ಈ ಹೊತ್ತಿಗೆ ಕಾಣಬಹುದು ಅನ್ನೋದು ಈ ಹೊತ್ತಿನವರೆಗೂ ಕೂಡ ತಿಳಿದು ಬರ್ತಿರುವಂತ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಹಾಕೊಳ್ಳೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಇದೆಲ್ಲವೂ ಕೂಡ ಸಿಎಂ ಕುರ್ಚಿ ಕಾರಣಕ್ಕಾಗಿ ನಡೆದಿದ್ದು ಅಂತ ಹೇಳಿ ಇರುವ ಚರ್ಚೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಹೊರಟ್ರ. ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಈಗ ಬಿದ್ದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್, ಮೀಟಿಂಗ್ ಪಾಲಿಟಿಕ್ಸ್ ನ ಬಳಿಕ ದೆಹಲಿ ಯಾತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಧರಣಿ ಇದೆ. ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ, ಮತಗಳವು ಅಭಿಯಾನವನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶ ದೆಹಲಿಯಲ್ಲಿ ಇದೆ. ಹೀಗಾಗಿ ಈ ನೆಪದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗಾರಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಜಟಾಪಟಿಯನ್ನ ಹೈಕಮಾಂಡೇ ಈ ಒಂದು ಸಂದರ್ಭದಲ್ಲಿ ಬಗೆಹರಿಸುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಈಗ ಕಾಡ್ತಾ ಇದೆ. ಸಿಎಂ ಕುರ್ಚಿಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಬಹುಶಃ ಇಬ್ರೂ ನಾಯಕರು ದೆಹಲಿಯಲ್ಲಿ ಇವತ್ತು ಇರೋದ್ರಿಂದಾಗಿ ಇಬ್ಬರನ್ನು ಕೂಡ ಕರೆಸಿ ಮಾತನಾಡಿ ಒಂದು ತಾರ್ಕಿಕವಾದಂತ ಅಂತ್ಯ ಈ ಹೊತ್ತಿಗೆ ಕಾಣಬಹುದು ಅನ್ನೋದು ಈ ಹೊತ್ತಿನವರೆಗೂ ಕೂಡ ತಿಳಿದು ಬರ್ತಿರುವಂತ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಹಾಕೊಳ್ಳೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯ ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಇದೆಲ್ಲವೂ ಕೂಡ ಸಿಎಂ ಕುರ್ಚಿ ಕಾರಣಕ್ಕಾಗಿ ನಡೆದಿದ್ದು ಅಂತ ಹೇಳಿ ಇರುವ ಚರ್ಚೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಈ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಹೊರಟ್ರ. ಮತ್ತೆ ರಾಹುಲ್ ಗಾಂಧಿ ಅಂಗಳಕ್ಕೆ ಸಿಎಂ ಕುರ್ಚಿ ಚೆಂಡು ಈಗ ಬಿದ್ದಿದೆ. ಬ್ರೇಕ್ಫಾಸ್ಟ್, ಡಿನ್ನರ್, ಮೀಟಿಂಗ್ ಪಾಲಿಟಿಕ್ಸ್ ನ ಬಳಿಕ ದೆಹಲಿ ಯಾತ್ರೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನ ಇದೆ. ರಾಮಲೀಲಾ ಮೈದಾನದಲ್ಲಿ ಬೃಹತ್ ಧರಣಿ ಇದೆ. ದೇಶಾದ್ಯಂತ ವೋಟ್ ಚೋರಿ ಅಭಿಯಾನವನ್ನ, ಮತಗಳವು ಅಭಿಯಾನವನ್ನ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಅತಿದೊಡ್ಡ ಸಮಾವೇಶ ದೆಹಲಿಯಲ್ಲಿ ಇದೆ. ಹೀಗಾಗಿ ಈ ನೆಪದಲ್ಲಿ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ದೆಹಲಿಗಾರಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ಜಟಾಪಟಿಯನ್ನ ಹೈಕಮಾಂಡೇ ಈ ಒಂದು ಸಂದರ್ಭದಲ್ಲಿ ಬಗೆಹರಿಸುತ್ತಾ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಈಗ ಕಾಡ್ತಾ ಇದೆ. ಸಿಎಂ ಕುರ್ಚಿಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಬಹುಶಃ ಇಬ್ರೂ ನಾಯಕರು ದೆಹಲಿಯಲ್ಲಿ ಇವತ್ತು ಇರೋದ್ರಿಂದಾಗಿ ಇಬ್ಬರನ್ನು ಕೂಡ ಕರೆಸಿ ಮಾತನಾಡಿ ಒಂದು ತಾರ್ಕಿಕವಾದಂತ ಅಂತ್ಯ ಈ ಹೊತ್ತಿಗೆ ಕಾಣಬಹುದು ಅನ್ನೋದು ಈ ಹೊತ್ತಿನವರೆಗೂ ಕೂಡ ತಿಳಿದು ಬರ್ತಿರುವಂತ ಮಾಹಿತಿ.